ಹೆಲೋ ಗಾಯ್ಸ್, ವೆಲ್ಕಮ್ ಟು ಕವಿತಾಸ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಚಪಾತಿ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ. ಸೊ ಹಾಗಾಗಿ ಕಾಯಿ ಚಟ್ನಿ ಹೇಗೆ ಮಾಡೋದು, ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ಕಾಯಿ ಚಟ್ನಿ ಮಾಡಿರೋದು. ಸಣ್ಣದಾಗಿ ಕಾಯಿ ಹೆಚ್ಕೊಂಡಿರೋದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಚಿಲ್ಲಿ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿರೋದು. ನೋಡಿ ರುಬ್ಕೊಂಡಿದ್ದೀನಿ ಹೇಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಮೇಲೆ ನಾನು ಮೊದಲೇ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ. ಯಾಕೆ ಅಂದರೆ ಅದು ಸ್ವಲ್ಪ ಚೆನ್ನಾಗಿ ಹಾಫ್ ಆನ್ ಅವರ್ ಅಥವಾ 1 ಅವರ್ ಮುಂಚೆ ಕಲಸಿಟ್ಬಿಟ್ರೆ ಚಪಾತಿ ಉದ್ದಿದಾಗ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಚಪಾತಿ. ಸೊ ಹಾಗಾಗಿ ನಾನು ಮೊದಲೇ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಎತ್ತಿಟ್ಕೊಂಡಿದ್ದೆ. ನಾನು ಒಂದು ಹಾಫ್ ಆನ್ ಅವರ್ ಆಗಿದೆ ಅನಿಸುತ್ತೆ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡು. ನೋಡಿ ಯಾವ ಥರ ಆಗಿದೆ ಅಂತ ಅಂದು ಹಿಟ್ಟು. ಮುಂಚೆನೇ ಆ ಥರ ಕಲಸಿಟ್ಕೊಂಡ್ಬಿಟ್ರೆ ಚಪಾತಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನಾವು ಮಾಡೋ ಟೈಮಿಗೆ ಕಲಿಸ್ಕೊಂಡು ಮಾಡ್ತೀವಿ ಅಂದರೆ ಅಷ್ಟು ಸಾಫ್ಟ್ ಅಂತ ಅನಿಸಲ್ಲ, ಸ್ವಲ್ಪ ರಫ್ ಬರುತ್ತೆ. ಆಮೇಲೆ ಚಪಾತಿ ಕೂಡ ತುಂಬ ರಫ್ ಆಗಿಬಿಡತ್ತೆ. ಸೊ ಹಾಗಾಗಿ ಮುಂಚೆನೇ ಇಟ್ಕೊಂಡ್ಬಿಡ್ಬೇಕು, ಕಲಸಿಟ್ಕೊಬಿಡ್ಬೇಕು ಹಿಟ್ಟನ್ನು. ಆ ನಂತರ ಉದ್ದಿದ್ರೇ ಚಪಾತಿ ತುಂಬ ಚೆನ್ನಾಗಿ ಬರೋದು. ನೋಡಿದ್ರಲ್ವಾ ಯಾವ ಥರ ರೆಡಿ ಮಾಡಿಕೊಂಡೆ ಅಂತಂದು. ಸೊ ಆಮೇಲೆ ನಂತರ ನಾನು ಚಪಾತಿ ಉಜ್ಕೊಂಡು ಒಂದೊಂದಾಗೆ ಬೇಯಿಸ್ಕೊತಾ ಇದ್ದೀನಿ. ಸೊ ಏನಪ್ಪ ಅಂದರೆ ನಾನಿಲ್ಲಿ ಆಯಿಲ್ನ ಬಳಸ್ತಾ ಇರೋದು. ಕೆಲವೊಬ್ಬರು ತುಪ್ಪನ ಕೂಡ ಬಳಸ್ತಾರೆ. ಬಟ್ ನಮ್ಮ ಮನೇಲಿ ಸ್ವಲ್ಪ ಚಿಕ್ಕ ಮಕ್ಕಳಿರೋದ್ರಿಂದ ತುಪ್ಪ ತಿನ್ನೋದ್ರಿಂದ ಕಫ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ತುಪ್ಪ ಜಾಸ್ತಿ ಯೂಸ್ ಮಾಡೋದಿಲ್ಲ ಅಡುಗೆಗೆ. ಆಯಿಲನ್ನೇ ಯೂಸ್ ಮಾಡೋದು. ಆಯಿಲು ಕೂಡ ಕಡಿಮೆನೇ. ಈ ಥರ ಏನಾದರೂ ಬ್ರೇಕ್ಫಾಸ್ಟ್ಗೆ ಮಾತ್ರ ನಾನು ಆಯಿಲ್ನ ಜಾಸ್ತಿ ಯೂಸ್ ಮಾಡೋದು. ಸೊ ತುಪ್ಪ ಹಾಕೋರು ಕೂಡ ತುಪ್ಪ ಹಾಕಿನೂ ಕೂಡ ಚಪಾತಿನ ಬೇಯಿಸ್ಕೋಬೋದು. ನಾನು ಆಯಿಲ್ನ ಬಳಸಿದ್ದೀನಿ. ಅದು ನಿಮಗೆ ನಿಮ್ಮ ಟೇಸ್ಟ್ಗೆ, ನಿಮ್ಗೆ ತುಪ್ಪ ಬೇಕು ಅಂದರೆ ತುಪ್ಪ, ಆಯಿಲ್ ಬೇಕಂದರೆ ಆಯಿಲು. ಸೊ ನೋಡಿದ್ರಲ್ವ ನಾನು ಹೇಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಹೇಗೆ ರೆಡಿ ಮಾಡಿಕೊಂಡೆ ಅಂತಂದು. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ರೆಸಿಪಿ. ಪ್ಲೀಸ್ ನನ್ನ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋಂದಿಗೆ ಸಿಗೋಣ.